ಎಷ್ಟು ಪರ್ವಗಳಿದೆ, ತುಂಬಾ ವಿಚಾರಪೂರ್ವಕವಾಗಿ ಈ ಪರ್ವಗಳನ್ನು ಸೃಷ್ಟಿ ಮಾಡಿದ್ರು. लेकिन सब पर्वों को बिगाड़ दिया हमने, भ्रष्ट कर दिया. उत्सवಗಳನ್ನ ಯಾಕೆ ಮಾಡಿದ್ರು? नाचने के लिए किया गया था उत्सव. उत्सव क्यों बनाते हैं? हम उत्सव के अर्थ ही भूल चुके हैं. ಹಬ್ಬಗಳು ಯಾಕೆ ಬರ್ತಿತ್ತು? ಡ್ಯಾನ್ಸ್ ಮಾಡಕ್ಕೆ. ಬೈ ಹಬ್ಬಗಳು ತುಂಬಾ ವಿಚಾರಪೂರ್ವಕವಾಗಿ ಬಂದಿರುವಂತಹ ವಿಷಯಗಳಿದೆ. ಜಿನ ಪರಂಪರೆ, ಶ್ರಮಣ ಪರಂಪರೆಯಲ್ಲಿ ಅಂತೂ ಶಾಶ್ವತ ಹಬ್ಬಗಳಿದೆ. ಯಾಕೆ ಬಂದಿತ್ತಿದೆಲ್ಲ ಮರ್ತೋಯ್ತು ನಮಗೆ. ನಮಗೆ ಹಬ್ಬ ಅಂದ್ರೆ ಮಾರ್ಕೆಟ್ ಕಾಣಿಸುತ್ತೆ. भाई पर्व का और मार्केट का क्या संबंध है? कहां से संबंध बिठा दिया हमने? हब्बा अंदर मार्केट, क्या संबंध है? ಹಬ್ಬದ ದಿನ ವಿಶೇಷ ವಿಷಯ ಮಾಡಬೇಕು ತಾನೆ. ವಿಶೇಷ ಏನ್ ಮಾಡೋದು? ಒಬ್ಬಟ್ಟು ಮಾಡೋದು. ವರ್ಷ ಪೂರ್ತಿ ತಿಂದಿರಲಿಲ್ಲ. ತಿಂದಿದ್ವಿ ತಾನೆ. भाई भोगना भोगना भोगना, कितना भोगोगे? कभी तो इस भोगने से फुर्सत मिलेगा कि नहीं मिलेगा? बोलो. पर्व आते थे भोगने से मुक्त होने के लिए. पर्व क्यों आते थे? तुम ये जो भोग कर रहे हो ना, इससे मुक्ति पाने के लिए पर्व था. ये बहुत सुंदर प्रसंग है जीवन में. होली आ रही है, ಏನ್ ಮಾಡೋದು ಹೋಳಿ ದಿನ? बर्बाद, बिल्कुल विचित्र विकृत मनस्थिति ಆಗ್ಬಿಟ್ಟಿದೆ ನಮ್ಮದು. पानी खराब करो, ये खराब करो, वो सब खराब करो, भोगो. विचित्र भोग. मैंने कल बोला ना, पानी पीने के लिए गाड़ी दिया था और उसी को बेच के खा गया है. 10 ಕಿಲೋಮೀಟರ್ ಇದೆ, ಹೋಗಿ ನೀರು ಕುಡಿದು ಬಾ ಅಂತ ಗಾಡಿ ಕೊಟ್ಟಿದ್ರು. तो ಏನ್ ಮಾಡಿದೀವಿ ನಾವು? 1 किलोमीटर गाड़ी 1 पार्ट्स मार बेटा. लास्ट में बचा पेट्रोल, वही पी गया. ऐसे भोग होता है. भोग का अर्थ ही ये होता है, कंजम्पशन का अर्थ ही होता है विकृत, बिल्कुल विकृत. ये क्या चल रहा है? पूरी पृथ्वी को खा चुके हैं हम लोग. पता है आप लोगों को? अभी अभी जो रिपोर्ट आया वो क्या कहता है? जनवरी इंದ अगस्त वರೆಗೆ. अब बोलो, जैसे ಒಂದು ಎಸ್ಟಿಮೇಟ್ ಹಾಕಿದ್ರು, ಜನವರಿಯಿಂದ ಡಿಸೆಂಬರ್ ತನಕ ನಿನಗಿಷ್ಟು ವಸ್ತುಗಳು ಸಿಗುತ್ತೆ ಭೋಗಿಸ್ಲಿಕ್ಕೆ, ನೀರು, ಗಾಳಿ ಎಲ್ಲ. तो ಇವನೇನ್ ಮಾಡ್ತಿದ್ದಾನೆ? ಆಗಸ್ಟ್ ಬರೋ ಅಷ್ಟರಲ್ಲೇನೆ ಎಲ್ಲ ಮುಗಿಸ್ಬಿಡ್ತಾನೆ. ಇನ್ನು ಮುಂದಿನ ದಿನಗಳು ಹೆಂಗೆ ಕಳೆಯುತ್ತೆ? एक्स्ट्रा भोग कर रहा है. मतलब ಇವತ್ತು ಮನುಷ್ಯನ ಯಾವ ರೀತಿಯಾದ ಭೋಗ ನಡೆದಿದೆ, ಇದಕ್ಕೆ ಇಂತಹ 20 ಪೃಥ್ವಿಗಳು ಎದುರು ಸಾಕಾಗೋದಿಲ್ಲ. इतना भोग कर रहा है ये. क्यों कर रहा है, किस लिए कर रहा है, कुछ नहीं पता. भोग, अंधा भोग. ಈ ಬಗ್ಗೆ ನ್ಯೂಸ್ ಅಲ್ಲಿ ಬರೋದಿಲ್ಲ, ಈ ಬಗ್ಗೆ ನ್ಯೂಸ್ ಪೇಪರ್ಗಳಲ್ಲಿ ಬರೋದಿಲ್ಲ, ಈ ಬಗ್ಗೆ ಸ್ಕೂಲಲ್ಲಿ ಕಲಿಸೋದಿಲ್ಲ, ಕಾಲೇಜಲ್ಲಿ ಕಲಿಸೋದಿಲ್ಲ. ಕहीं नहीं बताना इस बारे में. तो ಯಾವ ಕಡೆಗೆ ಹೋಗ್ತಾ ಇದೀವಿ ನಾವು? ಧರ್ಮ ಅಂತೂ ದೂರ ಇರ್ಲಿಕ್ಕೆ ಪೃಥ್ವಿನೂ ಉಳಿತಾ ಇಲ್ಲ. ಧರ್ಮ ಮಾಡೋದಿಲ್ಲಿ, पृथ्वी नहीं बचेगी. तो ये ले धर्म ಮಾಡೋದು? 8% जीडीपी, 10% जीडीपी, क्या होगा भाई जीडीपी से? कोई बात करने वाला नहीं है. सिर्फ ಎಲ್ಲರಿಗೂ ಭೋಗ ಕಲಿಸೋದಿದೆ ನಾವು.
कि भोगो भोगो, क्यों भोगो पता नहीं, कि मुझे वो वस्तु चाहिए, क्यों चाहिए कि ಅವನ ಹತ್ರನೂ ಇದೆ, ನಿಂಗ್ಯಾಕೆ ಬೇಕು कि ಅವನ ಹತ್ರನೂ ಇದೆ, ನಿಂಗ್ಯಾಕೆ ಬೇಕು कि ಅವನ ಹತ್ರನೂ ಇದೆ, ನಿಂಗ್ಯಾಕೆ ಬೇಕು ಅವ್ರ ಹತ್ರನೂ ಇದೆ. ಯಾಕೆ ಬೇಕು ಗೊತ್ತಿಲ್ಲ, ಅದರ ಅವಶ್ಯಕತೆ ಏನಿದೆ ಗೊತ್ತಿಲ್ಲ, ಆದ್ರೆ ಭೋಗಿಸೋದಿದೆ. ವಿಚಾರ ಮಾಡ್ತಿದ್ದೀವಿ ನಾವು, ಯಾರು ಕಲಿಸ್ತಾ ಇದ್ದೀವೇನೋ. ಎಲ್ಲ ಹಬ್ಬಗಳ ಸ್ಥಿತಿ ವಿಚಿತ್ರ ಆಗ್ಬಿಟ್ಟಿದೆ. ಯಾವ ದಿನನಿತ್ಯ ಕೆಲಸ ಮಾಡ್ತಾ ಇದ್ವಿ, ಆ ಕೆಲಸವನ್ನ ಬಿಡಕ್ಕೋಸ್ಕರ ಧರ್ಮ ಬಂದಿತ್ತು, ಪರ್ವ ಬಂದಿತ್ತು, ಹಬ್ಬ ಬಂದಿತ್ತು. ನಾವೇನ್ ಮಾಡಿದ್ವಿ, ಅವ್ರ ಜಾದ ಕರು. ದಿನ ಒಂದು ರೊಟ್ಟಿ ತಿಂತೀನಿ ಅಂದ್ರೆ 10 ತಿನ್ನೋದು. तो किताब खोल भी नहीं पाए, ಪುಸ್ತಕ ತೆಗೆದ್ರೆ ನಿದ್ದೆ ಬಂದ್ಬಿಡ್ಬೇಕು. ಹಬ್ಬದ ದಿನ ಯಾರಿಂದ ಏನೂ ಕೆಲಸ ಆಗೋದಿಲ್ಲ. ಕಪ್ಪೆ ನುಂಗ್ಬಿಟ್ಟು ಹಾವು ಬಿದ್ದಿರುತ್ತಲ್ಲ, ऐसे पड़ जाना है बिल्कुल. ಇದು ಹಬ್ಬ ಇದೆ, ಇದರಲ್ಲಿ ವಿಕೃತಿ ಕಾಣಿಸ್ತಾ ಇಲ್ಲ ನಮಗೆ. ಇದರಲ್ಲಿ ವಿಚಿತ್ರತೆ, ಕುರೂಪತೆ ಕಾಣಿಸ್ತಾ ಇಲ್ಲ ನಮಗೆ. ಎಷ್ಟು ವಿಕೃತಿ ಇದೆ ಅದರಲ್ಲಿ, ಎಷ್ಟು ಕುರೂಪತೆ ಇದೆ. लेकिन हम नहीं. महावीर जयंती है तो क्या करना, बोलो क्या करना महावीर जयंती के दिन? लड्डू बांटना, नए कपड़े लाना. मैं देख रहा हूं, मैं नाಳೆ महावीर जयंती ಇದೆ तो शॉपिंग होगा ना. शॉपिंग महावीर जयंती के लिए. महावीर जयंती ಅಂದ್ರೆ ಏನು ಅನ್ನೋದು ಮರೆತು ಬಿಟ್ಟಿದ್ದೇವೆ ನಾವು. हो सके तो निराहार उपवास करना चाहिए उस दिन. नावेन ಮಾಡ್ತಿದೀವಿ, उल्टा भोग. भाई निर्वाण हुआ था, निर्वाण समझते भी हम लोग. आवत निर्वाण ಆಗಿತ್ತು. निर्वाण का अर्थ क्या होता है? निर्वाण का अर्थ होता है संपूर्ण त्याग. तो ಸಂಪೂರ್ಣ ತ್ಯಾಗದ ಸಂದರ್ಭವನ್ನು ಆಚರಣೆ ಮಾಡೋದು ಹೆಂಗೆ? ಬಿಟ್ಟಿರ್ನೆಲ್ಲ ವಾಪಸ್ ತಗೊಂಡ್ಬರೋದು. बोलो, छोड़ा था ना महावीर भगवान ने, हाँ ये हम लोग लाते हैं ना, ला करके उनके सामने ही टपक देते हैं सब. ऐसे थोड़ी होता है. विचार ಮಾಡೋದನ್ನೇ ಮರೆತು ಬಿಟ್ಟಿದ್ದೀವಿ ನಾವು. ಅಷ್ಟಾನಿಕ, ದಶಲಕ್ಷಣ, ಮಹಾವೀರ ಜಯಂತಿ, ರಕ್ಷಾಬಂಧನ, ಹೋಳಿ, ಅದು ಭಜನೆ ಬರುತ್ತಲ್ಲ, ಹೋಲಿ खेले मुनि राज शिखर वन में मधुवन में. तो मुनिराज होली खेलते हैं कहां पर? मधुवन में. मधुवन माने शिखर जी. शिखर जी के पहाड़ पर होली खेल रहे हैं. कौन सा होली होती है वहां पर? ಶಿಖರ್ ಜಿ ಬೆಟ್ಟದ ಮೇಲೆ ಯಾವ ಹೋಳಿ ಆಡ್ತಾ ಇದ್ದಾರೆ? ಹೋಳಿ ಅರ್ಥ ನಾವು ಅನೇಕ ಅನೇಕ ಬಣ್ಣಗಳನ್ನ ತಂದಿದ್ದೀವಿ. ಅನೇಕ ಬಣ್ಣಗಳು ವಿಕೃತಿಯ ಪ್ರತೀಕ ಇದೆ. ಅನೇಕ ಬಣ್ಣಗಳು ಯಾವುದರ ಪ್ರತೀಕ ಇದೆ? बोलो, क्यों चाहिए अलग अलग कलर? बन्ना बदला सके. भाई एक रंग होता है समभाव का. वो रंग जहां पर चढ़ता है उसको वास्तविक होली बोलते हैं. अनगिनत टोक है शिखर जी के ऊपर. ಅಲ್ಲಿ ಬೆಟ್ಟದ ಮೇಲೆ ಹೋಳಿ ನಡೀತಾ ಇದೆ. ನಾವು ಮಾಡ್ತಾ ಇರೋದು ವಿಕೃತಿ ಇದೆ. ಇದರಲ್ಲಿ ಸುಂದರತೆ ಏನೂ ಇಲ್ಲ.
तो ಜಿನ್ವಾನಿ ಅರ್ಥ ಆದಂಗೆ ನಾನು ಪ್ರಾರಂಭದಲ್ಲೇ ಹೇಳುತ್ತಾ ಇದ್ದೆ, ಜೀವನ ಆ ರೀತಿಯಾಗಿ ಬದಲಾಗುತ್ತಾ ಇದ್ರೆ ಅದು ಉಪಯೋಗ ಆಗುತ್ತೆ, ಇಲ್ಲಾಂದ್ರೆ ಮತ್ತಷ್ಟು ದುಃಖಿಗಳಾಗ್ಬಿಡ್ತೀವಿ. ತಿಳಿದಷ್ಟು ಜೀವನ ಬದಲಾಯಿಸ್ಕೊಂಡು ಹೋಗೋದಿದೆ, ಆವಾಗ ಉಪಯೋಗ ಆಗುತ್ತೆ. ಯಾರಿಗೆ ಹೋಳಿ ಮಾಡೋದಿದೆ ಹೆಂಗೆ ಮಾಡೋದು, ಯಾರಿಗೆ ಮಹಾವೀರ ಜಯಂತಿ ಮಾಡೋದಿದೆ ಹೆಂಗೆ ಮಾಡೋದು, ಇದನ್ನು ತಿಳ್ಕೊಳ್ಳೋದು, ಅದೇ ಥರ ಮಾಡೋದು. ವಿಕೃತಿ ನೈ ಕರ್ನ. ಇದು ಸಮಾಜಕ್ಕೆ, ದೇಶಕ್ಕೆ, ಪಶು ಪಕ್ಷಿ ಪ್ರಾಣಿಗಳಿಗೆ ಎಲ್ಲದಕ್ಕೂ ಒಳ್ಳೆಯದಿದೆ. ಇನ್ನೊಂದು ಡೇಟಾ ಬಂದಿದೆ ಸೆಂಟ್ರಲ್ ಗೌರ್ಮೆಂಟಿಂದ, ಏನು ಕಿ ಪ್ರಕೃತಿಗೆ ಧಾರ್ಮಿಕ ಹಬ್ಬಗಳಿಂದ ಎಷ್ಟು ನಾಶ ಆಗುತ್ತೆ ಅಷ್ಟು ಇನ್ಯಾವುದರಿಂದನೂ ಆಗೋದಿಲ್ಲ ಅಂತ. ಕ್ಯಾ ಹಬ್ಬದ ಹೆಸರಲ್ಲಿ ಹೋಗುತ್ತೆ 69% ಆಫ್ ದಿ ಸ್ಪೀಶೀಸ್ ಸಂಪೂರ್ಣವಾಗಿ ವಿಲುಪ್ತ ಆಗೋಗಿದೆ ಕಳೆದ 40 ವರ್ಷದಲ್ಲಿ. ಕ್ಯಾ ಅವರ ಕುಲಗಳನ್ನೇ ನಾಶ ಮಾಡಿಬಿಟ್ಟಿದ್ದೀವಿ ನಾವು. ಕ್ಯಾ ಎಷ್ಟೋ ಪಶು ಪಕ್ಷಿ ಪ್ರಾಣಿಗಳ ಕುಲ ಸಂತತಿಯೇ ನಷ್ಟ ಹೋಗಿದೆ, ಇನ್ಯಾವತ್ತೂ ಭೂಮಿ ಮೇಲೆ ಬರೋದಿಲ್ಲ. ಅದು 70% 70%. ಪ್ರತಿದಿನ ಮಿನಿಮಮ್ 100 ಪ್ರಕಾರದ ಜೀವಿಗಳು ವಿಲುಪ್ತ ಆಗುತ್ತಾ ಇದೆ ಎವ್ರಿ ಡೇ. हम बोल रहे हैं हम अहिंसक है. प्रतिदिन तो ಏನ್ ಮಾಡ್ತಾ ಇದ್ದೀವಿ, भोग, अंधा भोग. क्यों चाहिए, किस लिए चाहिए, कुछ नहीं पता, भोगना. तो ಧರ್ಮ ಪ್ರಾರಂಭದಲ್ಲಿ ಹೇಳುತ್ತೆ, ಈ ಯಾವ ಭೋಗ ಇದೆಯಲ್ಲ ಇದರಿಂದ ದೂರ ಇರು. ವಸ್ತುಗಳ ಬಳಕೆ ಬೇರೆ ಇದೆ, ವಸ್ತುಗಳ ಭೋಗ ಬೇರೆ ಇದೆ. ಬಳಕೆಗೆ ವಸ್ತುಗಳಿದೆ, ಭೋಗಕ್ಕಿಲ್ಲ. ನಾವು ಹೇಳುತ್ತಿದ್ದೀವಿ ನನ್ನ ಧರ್ಮ ಬೇರೆ, ಇವನ್ ಧರ್ಮ ಬೇರೆ, ಅವ್ರ ಧರ್ಮ ಬೇರೆ ಅಂತ. ಆದ್ರೆ ಈಗ ಕಣ್ಣಿಗೇನು ಕಾಣಿಸ್ತಾ ಇದೆ, ಎಲ್ಲರ ಧರ್ಮ ಒಂದೇ ಇದೆ. ಏನು? ಭೋಗ. ಕನ್ಸ್ಯೂಮರಿಸಮ್, ಕನ್ಸಂಪ್ಷನಿಸಮ್, ಈ ಇಸಮ್ ಇದೇ ಧರ್ಮ ಇದೆ. ಒಂದು ಎಲ್ಲರದು ಒಂದೇ ಧರ್ಮ ಆಗ್ಬಿಟ್ಟಿದೆ, ಭೋಗ. दुखद प्रसंग ಇದೆ, भोग. अब नॉर्थ में जाओ, कोई आदमी मर गया है और उठावनी करते हैं और दुनिया भर की मिठाई बन रही है वहां पर. बोलो ಯಾವಾಗ मृत्यु ಆಗಿದೆ, तीसरी चौथी कुछ करते हैं ना, 13वीं. तो पूरा मिठाई का साम्राज्य है वहां पर. तो दुख का प्रसंग है तो भोगो, सुख का प्रसंग है तो भोगो. मूड सही ಇಲ್ಲ तो क्या करना, पार्टी करते. मूड ಚೆನ್ನಾಗಿದೆ तो क्या करना, पार्टी करते. दुख का प्रसंग हो, सुख का प्रसंग हो, भोगना बस, और कुछ नहीं आता है इसको. वो भी विकृत भोग. सब खा रहे, पृथ्वी को ही खा रहा है, सब खाना है इसको. पशु पक्षी, पृथ्वी, जंगल, सब खाना है इसको. इतना खा करके कैसे चलेगा. आगे एक श्लोक आने वाला है सुंदर, तब चर्चा करेंगे.